ಜಾಗ್ರಫಿಯಲ್ಲಿ ನಮಗೆ ಬಂದ ತಕ್ಷಣ ಇಷ್ಟ ಇರುವಂತ ಟಾಪಿಕ್ಸ್ ಗಳಷ್ಟೇ ನಮಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ಈಗ ಹಿಸ್ಟ್ರಿ ಮುಗಿಸ್ಕೊಂಡು ಜಾಗ್ರಫಿ ಸ್ಟಾರ್ಟ್ ಮಾಡ್ಕೋಬೇಕು ಅಂತಂದ್ರೆ ಇದರಲ್ಲೂ ಕೂಡ ನಾನು ನೋಟ್ಸ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ. ಯಾಕಂತಂದ್ರೆ ಬರೀ ಟಾಪಿಕ್ಸ್ ಅನ್ನೋದಕ್ಕಿಂತ ನೋಟ್ಸ್ ತೋರಿಸಿದ್ರೆ ನಿಮಗೆ ಇನ್ನ ಈಸಿ ಆಗುತ್ತೆ ಆಕ್ಚುಲಿ. ಸೊ ಇದರಲ್ಲಿ ಸೋಲಾರ್ ಸಿಸ್ಟಮ್. ಸೊ ನಮ್ಗೆ ಸೋಲಾರ್ ಸಿಸ್ಟಮ್ ಅಂತ ಹೇಳಿ ನಾವು ಅನ್ಕೊಂಡ ತಕ್ಷಣ ನಮ್ಗೆ ಏನ್ ಅನ್ಸ್ಬಿಡುತ್ತೆ ಅಂತಂದ್ರೆ ಸರಿ ನಾವು ಅರ್ತ್ ಬಗ್ಗೆ ನೋಡ್ಕೊಳ್ಳುವಂಥದ್ದು, ಜುಪಿಟರ್ ಬಗ್ಗೆ ನೋಡ್ಕೊಳ್ಳುವಂಥದ್ದು, ಪ್ಲಾನೆಟ್ಸ್ ಬಗ್ಗೆ ನೋಡ್ಕೊಳ್ಳುವಂಥದ್ದು ಅಂತ. ಬಟ್ ಸುಮಾರು ಸರಿ ಇವಾಗ ಏನ್ ಮಾಡಿದಾರೆ ಅಂತಂದ್ರೆ ಥಿಯರೀಸ್ ಕೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಯಾವ ಥಿಯರಿನ ಯಾರು ಕೊಟ್ಟಿರುವಂಥದ್ದು, ಈ ಥಿಯರಿನ ನೀವು ನೋಟ್ ಮಾಡ್ಕೊಂಡಿರ್ಬೇಕು. ಪ್ಲಸ್ ರಿವರ್ಸ್ ಬಗ್ಗೆ ಕೇಳಬೇಕು ಅಂತಂದ್ರೆ ರೈಟ್ ಸೈಡ್ ಬರುವಂತ ಟ್ರಿಬ್ಯೂಟರೀಸ್ ಯಾವ್ದು, ಲೆಫ್ಟ್ ಸೈಡ್ ಜಾಯ್ನ್ ಆಗುವಂತ ಟ್ರಿಬ್ಯೂಟರೀಸ್ ಯಾವ್ದು, ಯಾವ ಟ್ರಿಬ್ಯೂಟರಿ ಆದ್ಮೇಲೆ ಯಾವ ಊರ್ ಬರುತ್ತೆ, ಇಲ್ಲಿ ಯಾವ ಲೊಕೇಶನ್ ಇರುತ್ತೆ. ಸೊ ನಾರ್ತ್ ಇಂದ ಸೌತ್ ಅರೇಂಜ್ ಮಾಡಿ, ಅದಾದ್ಮೇಲೆ ಯಾವ ಸ್ಟೇಟ್ ಇಂದ ಪಾಸ್ ಆಗುತ್ತೆ ಅದನ್ನ ಅರೇಂಜ್ ಮಾಡಿ, ಅದಾದ್ಮೇಲೆ ಯಾವ ನ್ಯಾಷನಲ್ ಪಾರ್ಕ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ ಅದರ ಅರೌಂಡ್ ಅದನ್ನ ನೋಡ್ಕೊಂಡಿರಿ. ಬೇರೆ ಬೇರೆ ಪ್ರಾಜೆಕ್ಟ್ಸ್ ಏನೇನಿದಾವೆ ಅದನ್ನ ನೋಡ್ಕೊಂಡಿರಿ. ಪಾಸಸ್, ಹಿಲ್ಸ್, ಪೀಕ್ಸ್, ಪ್ಲಸ್ ಮ್ಯಾಪ್ ಬೇಸ್ಡ್ ಕ್ವೆಶನ್ಸ್. ಈ ಮ್ಯಾಪ್ ಬೇಸ್ಡ್ ಕ್ವೆಶನ್ಸ್ ಅಂದ ತಕ್ಷಣ ನಮ್ಗೆ 2-3 ರೀಜನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇರುತ್ತೆ. ಫಸ್ಟ್ ಒಂದು ನಾವು ಮಿಡಲ್ ಈಸ್ಟ್ ಇದೆಯಲ್ಲ, ಮಿಡಲ್ ಈಸ್ಟಿನ ಕಂಟ್ರೀಸ್ ಇವನ್ನ ನೋಟ್ ಮಾಡ್ಕೊಂಡ್ಬಿಡಿ. ಅದಾದ್ಮೇಲೆ ಪೆಸಿಫಿಕ್ ರಿಂಗ್ ಆಫ್ ಫೈರ್ಸ್. ಸೊ ಇದೇನ್ ನಮ್ಗೆ ಪೆಸಿಫಿಕ್ ರೀಜನ್ ಇದೆಯಲ್ಲ ಅದನ್ನ ನೀವು ನೋಟ್ ಮಾಡ್ಕೊಂಡಿರಿ, ಅಲ್ಲಿ ಯಾವ್ದಾದ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬೇಸಿಸ್ ಮೇಲೆ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ನಮಗೆ ವಾರ್ ಆಗಿರೋದ್ರಿಂದ ಇಲ್ಲಿ ಯುಕ್ರೇನ್ ರೀಜನ್, ಕ್ರಿಮಿಯಾ ರೀಜನ್, ಯಾರ್ಯಾರು ಯಾವ್ದಾವ್ದು ಬೌಂಡ್ರಿಯಲ್ಲಿ ಬರುತ್ತೆ, ಯಾವ್ಯಾವ ದೇಶ ಬೌಂಡ್ರಿಯಲ್ಲಿ ಬರಲ್ಲ ಅದನ್ನ ನೋಟ್ ಮಾಡ್ಕೊಂಡಿರಿ. ಪ್ಲಸ್ ಅರ್ತ್ ಕ್ವೇಕಿನ ಕಾನ್ಸೆಪ್ಟ್ಸ್ ಕೇಳ್ತಾ ಇರ್ತಾರೆ. ಅರ್ತ್ ಕ್ವೇಕ್ ಕಾನ್ಸೆಪ್ಟ್ಸ್ ಅಂತಂದ್ರೆ ಏನಾಗುತ್ತೆ ನಮ್ಗೆ, ಸೊ ಈಗ ಎಕ್ಸಾಂಪಲ್ ಇಲ್ಲಿ ಅರ್ತ್ ಕ್ವೇಕ್ ಆಗಿದೆ, ಇಲ್ಲಿ ನಮ್ಗೆ ಈ ಪಾಯಿಂಟ್ ನ ನಾವೇನಂತ ಕರಿತೀವಿ, ಪ್ಲಸ್ ಈ ಪಾಯಿಂಟ್ ನ ನಾವೇನಂತ ಕರಿತೀವಿ. ಸೊ ಯಾವ ವೇವ್ಸ್ ಬೇಗ ಬರುತ್ತೆ, ಯಾವ ವೇವ್ಸ್ ಲೇಟ್ ಆಗಿ ಬರುತ್ತೆ, ಶಾಡೋ ಝೋನ್ ಯಾವ್ದಾವ್ದಕ್ಕಿದೆ, ಸಾಲಿಡ್ ಅಲ್ಲಿ ಯಾವ್ದು ಪಾಸ್ ಆಗುತ್ತೆ, ಲಿಕ್ವಿಡ್ ಅಲ್ಲಿ ಯಾವ್ದು ಪಾಸ್ ಆಗುತ್ತೆ, ಆ ತರದ್ದು. ಅಂತಂದ್ರೆ ಅರ್ತ್ ಕ್ವೇಕ್ ಬಗ್ಗೆ ಕೇಳಬೇಕು ಅಂತಂದ್ರೆ ಆ ಕಾನ್ಸೆಪ್ಟ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಅರ್ತ್ ಕ್ವೇಕ್ ಅಂತಂದ್ರೆ ಏನು ಅಂತ ಆ ಟೈಪ್ ಎಲ್ಲ ಕ್ವೆಶನ್ಸ್ ಕೇಳಲ್ಲ. ವಾಲ್ಕೆನೋ ಬಗ್ಗೆ ಕೇಳಬೇಕು ಅಂತಂದ್ರೆ ಲ್ಯಾಂಡ್ ಫಾರ್ಮ್ಸ್ ಕೇಳ್ತಾ ಇರ್ತಾರೆ. ಸೊ ಈಗ ಜಾಸ್ತಿ ಕ್ಯಾಲ್ಡೆರಾ ಲ್ಯಾಂಡ್ ಫಾರ್ಮ್ಸ್, ಇದು ಕ್ಯಾಲ್ಡೆರಾ ಟೈಪ್ ವಾಲ್ಕೆನೋ ಟೈಪ್ ನಮ್ಗೆ ಆಗಿರುತ್ತೆ ಅಂತಂದ್ರೆ ಇದು ಎಕ್ಸ್ಪ್ಲೋಸಿವ್ ಇರುತ್ತಾ, ಇಲ್ಲ ಅಂತಂದ್ರೆ ಸ್ಲೋ ಆಗಿ ಬರುತ್ತಾ, ಇದರಿಂದ ಗ್ರಾನೈಟ್ಸ್ ಫಾರ್ಮ್ ಆಗುತ್ತಾ. ಸೊ ಈ ತರದ್ದು ಅಂತಂದ್ರೆ ಲ್ಯಾಂಡ್ ಫಾರ್ಮ್ಸ್ ಯಾವ್ದಾವ್ದು ಮಾಡುತ್ತೆ ಈ ವಾಲ್ಕೆನೋ ಇಂದ ಅದನ್ನ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸಾಯಿಲ್ಸ್ ಅಲ್ಲಿ ನಾವು ನೋಡ್ಕೋಬೇಕು ಅಂತಂದ್ರೆ ಮ್ಯಾಪ್ ಬೇಸ್ಡ್ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಅಂತಂದ್ರೆ ನಮ್ಗೆ ಸೌತ್ ಇಂಡಿಯಾದಲ್ಲಿ ಇದೇ ತರದ ಸಾಯಿಲ್ಸ್ ಬರುವಂತದ್ದು. ಈಗ ಆಲ್ಯುವೆಲ್ ಸಾಯಿಲ್ ಈ ಕಡೆ ಮೇಲ್ಗಡೆ ಇದೆ, ಅದಾದ್ಮೇಲೆ ಈ ರೀಜನ್ ಅಲ್ಲಿ ಅಥವಾ ಈ ರೀಜನ್ ಅಲ್ಲಿ ಇಲ್ಲಷ್ಟೇ ಆಲ್ಯುವೆಲ್ ಸಾಯಿಲ್ ಬರುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿರುವಂತ ಸ್ಟೇಟ್ಸ್ ಗಳಷ್ಟೇ ಮೆನ್ಷನ್ ಮಾಡಿರ್ತಾರೆ, ಇಲ್ಲಿರುವಂತ ಒಂದೆರಡು ಸ್ಟೇಟ್ ಮೆನ್ಷನ್ ಮಾಡಿರ್ತಾರೆ. ಸೊ ಈ ಫಾರ್ಮ್ ಯಾವ್ದ್ರಲ್ಲಿ ಬರುತ್ತೆ ಯಾವ್ದ್ರಲ್ಲಿ ಬರಲ್ಲ ಅದನ್ನ ಕೇಳ್ತಾ ಇರ್ತಾರೆ. ಸಾಯಿಲ್ ಅಲ್ಲಿ ಕಾಂಪೋಸಿಷನ್ ಕೇಳ್ತಾ ಇರ್ತಾರೆ. ಸೊ ಈಗ ಆಲ್ಯುವೆಲ್ ಸಾಯಿಲ್ ಎಕ್ಸಾಂಪಲ್ ಅದನ್ನೇ ತಗೋಣ. ಆಲ್ಯುವೆಲ್ ಸಾಯಿಲ್ ಅಲ್ಲಿ ಏನ್ ರಿಚ್ನೆಸ್ ಇದೆ, ಏನ್ ಅದರಲ್ಲಿ ಲ್ಯಾಕಿಂಗ್ ಇದೆ, ಯಾವ್ದು ಅದರಲ್ಲಿ ಕಂಟೆಂಟ್ ಕಮ್ಮಿ ಇದೆ. ಅದೇ ತರ ಬ್ಲಾಕ್ ಸಾಯಿಲ್ ಅಲ್ಲಿ ಏನೇನ್ ಬೆಳಿಬಹುದು, ಬ್ಲಾಕ್ ಸಾಯಿಲ್ ಬ್ಲಾಕ್ ಯಾಕಿದೆ ಅಥವಾ ರೆಡ್ ಸಾಯಿಲ್ ರೆಡ್ ಯಾಕಿದೆ, ಈ ತರದ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಸೊ ಅದನ್ನ ಮ್ಯಾಚ್ ಮಾಡ್ಕೊಳ್ಳೋದ್ರಲ್ಲಿ, ಪೇರ್ ಮಾಡ್ಕೊಳ್ಳೋದ್ರಲ್ಲಿ ಮುಂಚೆ ಅಂತೂ ಅಟ್ಲೀಸ್ಟ್ ನಮ್ಗೆ ಈಸಿ ಆಗುವಂಥದ್ದು. ಈ ಎಕ್ಸಾಂಪಲ್ ಇದೇ ಕ್ವೆಶನ್ ಇದೆ ಅಂತ ಆಗ್ಬಿಟ್ಟು ನೋಡ್ಕೊಳ್ಳೋಣ. ನಾವು ಮುಂಚೆ ಏನ್ ಕೇಳೋರು ಅಂತಂದ್ರೆ ನೀವು ಮ್ಯಾಚ್ ದ ಫಾಲೋಯಿಂಗ್ ಮಾಡಿ ಅಂತ ಆಗ್ಬಿಟ್ಟು ಕೇಳೋರು. ಸೊ ನಮ್ಗೆ ಅವಾಗ ಏನಾಗೋದು, 1 ಅಥವಾ 2 ಮ್ಯಾಚ್ ಆಗೋಗ್ಬಿಟ್ರೆ ನಮ್ಗೆ ಆನ್ಸರ್ ಬಂದಿರೋದು. ಬಟ್ ಇವಾಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಡೈರೆಕ್ಟ್ ಆಗಿ ಪೇರ್ಸೇ ಕೇಳ್ತಾ ಇದಾರೆ. ಇಲ್ಲಿ ಕೊಟ್ಟಿರುವಂತದ್ದೇ ಕರೆಕ್ಟ್ ಆಗಿದೆಯೋ ಇಲ್ವೋ ಅದನ್ನೇ ಕೇಳ್ತಾ ಇದಾರೆ ಡೈರೆಕ್ಟ್ ಆಗಿ. ಸೊ ಆ ಟೈಮಲ್ಲಿ ನಮ್ಗೆ ಇನ್ನ ಡೆಪ್ತ್ ಜಾಸ್ತಿ ಇರಬೇಕು, ಇನ್ಫಾರ್ಮೇಶನ್ ಇನ್ನ ಡೆಪ್ತ್ ಜಾಸ್ತಿ ಇರಬೇಕು. ಪ್ಲಸ್ ಅಟ್ಮಾಸ್ಫಿಯರ್ ಮತ್ತೆ ಕಾಂಪೋಸಿಷನ್. ಸೊ ಇದರಲ್ಲಿ ನೈಟ್ರೋಜನ್ ಜಾಸ್ತಿ ಇದೆಯಾ, ಅದಾದ್ಮೇಲೆ ಆಕ್ಸಿಜನ್ ಜಾಸ್ತಿ ಇದೆಯಾ, ಆರ್ಗಾನ್ಕಿನ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆಯಾ, ನೆಕ್ಸ್ಟ್ ಯಾವ್ದಾವ್ದು ಕಾಂಪೋಸಿಷನ್ ಇರುವಂತದ್ದು, ಈ ತರದ ಕ್ವೆಶನ್ಸ್. ನೆಕ್ಸ್ಟ್ ಓಷನ್ ಮತ್ತೆ ಓಷನ್ ಕರೆಂಟ್ಸ್. ಈ ಎಕ್ಸಾಂಪಲ್ ನಾವು ಇದನ್ನ ವರ್ಡ್ ಅಂತ ಹೇಳ್ಬಿಟ್ಟು ತಗೊಂಡ್ರೆ ಇಲ್ಲಿ ಬರುವಂತ ಓಷನ್ ಕರೆಂಟ್ಸ್, ಇಲ್ಲೊಂದು ದೇಶ ಇದೆ. ಸೊ ಇಲ್ಲಿ ಬರುವಂತದ್ದು ಇದು ವಾರ್ಮ್ ಕರೆಂಟಾ ಕೋಲ್ಡ್ ಕರೆಂಟಾ, ಸೊ ಇದು ಈ ಕಡೆ ಹರಿಯತ್ತಾ ಅಥವಾ ಈ ಕಡೆ ಹರಿಯತ್ತಾ. ಸೊ ಅಕಸ್ಮಾತ್ ಈ ಕಡೆ ಬರುತ್ತೆ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ, ಮೇಲ್ಗಡೆ ಇಲ್ಲಿ ಗ್ರೀನ್ ಲ್ಯಾಂಡ್ ಹತ್ರ ಹೋಗುವಂತದ್ದು ಯಾವ್ದಾವ್ದು. ಸೊ ಈ ತರದ ಕ್ವೆಶನ್ಸ್ ಕೇಳ್ತಾ ಇದಾರೆ. ಪ್ಲಸ್ ಟ್ರೇಡ್ಸ್, ಮಿನರಲ್ ರಿಸೋರ್ಸಸ್, ಅದಾದ್ಮೇಲೆ ಕ್ಲೈಮೇಟ್, ವೆಜಿಟೇಷನ್. ಸೊ ಅದಾದ್ಮೇಲೆ ಅಪ್ಲಿಕೇಶನ್ ಸ್ಪೆಸಿಫಿಕ್ ಸುಮಾರು ಸರಿ ರಿಪೀಟ್ ಆಗ್ತಾ ಇದಾವೆ ಇವಾಗ ಕ್ವೆಶನ್ಸ್. ಅಪ್ಲಿಕೇಶನ್ ಸ್ಪೆಸಿಫಿಕ್ ಅಂತೂ ಅಟ್ಲೀಸ್ಟ್ ನೀವು 2 to 3 ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ಬೋದು. ಅಟ್ಲೀಸ್ಟ್ 1 ಕ್ವೆಶನ್ ಅಂತೂ ಕೇಳ್ತಾ ಇರ್ತಾರೆ. ಇದನ್ನ ಯಾವ ತರ ಕೇಳ್ತಾರೆ ಅಂತಂದ್ರೆ, ಈಗ ನೀವು ಇಂಫಾಲ್ ಇಂದ ಚೆನ್ನೈನ ವಿಸಿಟ್ ಮಾಡಬೇಕು ಬೈ ರೋಡ್, ಇಂಫಾಲ್ ಇಂದ ಚೆನ್ನೈನ ವಿಸಿಟ್ ಮಾಡಬೇಕು. ಮಿನಿಮಮ್ ನಂಬರ್ ಆಫ್ ಸ್ಟೇಟ್ಸ್ ಯಾವ್ದು ನೀವು ಪಾಸ್ ಮಾಡುವಂಥದ್ದು, 7 ಸ್ಟೇಟ್ ಪಾಸ್ ಮಾಡ್ತೀರಾ, 6 ಸ್ಟೇಟ್ ಪಾಸ್ ಮಾಡ್ತೀರಾ, 5 ಸ್ಟೇಟ್ ಪಾಸ್ ಮಾಡ್ತೀರಾ ಅಂತ. ಸೊ ನಮ್ಗೆ ಅವಾಗ ಕರೆಕ್ಟ್ ಆಗಿ ಗೊತ್ತಿರಬೇಕು, ಸರಿ ಈ ತರ ಇರುತ್ತೆ. ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡ್ರೆ ಎಲ್ಲೆಲ್ಲಿ ಪಾಸ್ ಆಗ್ತೀವಿ. ಸೊ ಚೆನ್ನೈ ಏನಾದ್ರು ಎಕ್ಸಾಂಪಲ್ ಇಲ್ಲಿದೆ ಅಂತಂದ್ರೆ ಸರಿ ನನ್ಗೆ 5-6 ಸ್ಟೇಟ್ ಪಾಸ್ ಆಗುತ್ತೆ. ಈ ತರದ್ದು ಶಾರ್ಟೆಸ್ಟ್ ರೂಟ್ ನೀವು ಯಾವ್ದು ತಗೋಬಹುದು, ಮಾಸ್ಕೋ ಇಂದ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ. ಅದೇ ತರದ್ದು ನಮ್ಮ ಡಿಸ್ಟ್ರಿಕ್ಟ್ಸ್ ಅಂಡರ್ ಅಲ್ಲೂ ಅಷ್ಟೇ. ಸೊ ಎಕ್ಸಾಂಪಲ್ ಇಲ್ಲಿ ಈಗ ಎಕ್ಸಾಂಪಲ್ ನಾವು ಹುಬ್ಳಿ ಅಂತ ತಗೋಣ. ಸೊ ಹುಬ್ಳಿ ರೀಜನ್ ಅಥವಾ ಹುಬ್ಳಿ ಧಾರವಾಡ ಇಲ್ಲಿಂದ ನಾವು ಮೈಸೂರಿಗೆ ಬರ್ಬೇಕು ಅಂತಂದ್ರೆ ಮಿನಿಮಮ್ ನಂಬರ್ ಆಫ್ ಡಿಸ್ಟ್ರಿಕ್ಟ್ ಎಷ್ಟು ಪಾಸ್ ಮಾಡುವಂತದ್ದು.
ಸೊ ಅದನ್ನ ನಾವು ನೋಡ್ಕೊಂಡಿರ್ಬೇಕು, ಯಾಕಂತಂದ್ರೆ ಅಪ್ಲಿಕೇಶನ್ ಸ್ಪೆಸಿಫಿಕ್ ಕ್ವಶನ್ಸ್ ಕೂಡ ಕೇಳ್ತಾ ಇದ್ದಾರೆ ನಾವು. ಸೊ ಇದೇ ತರದ್ ನಮ್ಗೆ ಕಂಟ್ರೀಸ್ ಮೇಲೂ ಕೂಡ ಕೇಳ್ತಾ ಇದ್ದಾರೆ. ಎನರ್ಜಿ ಅಂತ ಹೇಳಿ ಬಂದ ತಕ್ಷಣ ಸೈನ್ಸ್ ಅಂಡ್ ಟೆಕ್ನಾಲಜಿನ ಇದಕ್ಕೆ ಲಿಂಕ್ ಮಾಡ್ಕೊಂಡು ಕೇಳ್ತಾ ಇರ್ತಾರೆ ಕ್ವಶನ್ಸ್. ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತಂದ್ರೆ ಈಗ ಎಕ್ಸಾಂಪಲ್ ಗ್ರೀನ್ ಹೈಡ್ರೋಜನ್ ಆಗಿರ್ಬೋದು, ಈ ತರದ ಕ್ವಶನ್ಸ್ ನ ಕೇಳ್ತಾ ಇರ್ತಾರೆ. ಇದನ್ನ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ, ರಿನ್ಯೂವಬಲ್ ನಾನ್ ರಿನ್ಯೂವಬಲ್ ಇವೆಲ್ಲದು ಬರುತ್ತೆ. ವಿಂಡ್ ಪವರ್ ಎಷ್ಟಿದೆ, ಸೋಲಾರ್ ಪವರ್ ಎಷ್ಟಿದೆ, ಥರ್ಮಲ್ ಪವರ್ ಎಷ್ಟಿದೆ, ಅದಾದ್ಮೇಲೆ ಹೈಡ್ರೋ ಎಲೆಕ್ಟ್ರಿಕ್, ಸೊ ಇವೆಷ್ಟಿದೆ, ಯಾವ್ದು ಹೈಯೆಸ್ಟ್ ಇರುವಂತದ್ದು, ಯಾವ್ದು ಲೋಯೆಸ್ಟ್ ಇರುವಂತದ್ದು, ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಗಳಲ್ಲಿ ಯಾವ್ದು ಹೈಯೆಸ್ಟ್ ಮಾಡ್ಕೊಂಡಿದೀವಿ ನಾವಾಗ, ನಮ್ಮ ಗೋಲ್ ಎಷ್ಟಿದೆ, ಈ ತರದೆಲ್ಲ. ಯಾಕಂತಂದ್ರೆ ಪ್ಯಾರಿಸ್ ಕ್ಲೈಮೇಟ್ ಚೇಂಜ್ ಇದೇನು ನಮ್ಗೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಏನಾಗಿತ್ತಲ್ಲ 2015 ಅಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ, ಅದರ ಅಂಡರ್ ಅಲ್ಲಿ ನಾವು ಕೂಡ ಸುಮಾರು NDCs ಕೊಟ್ಟಿದ್ವಿ. ಸೊ ನಮ್ಮ ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ಏನೇನ್ ಮೆನ್ಷನ್ ಮಾಡ್ಕೊಂಡಿದೀವಿ, ಇದರಲ್ಲಿ ಯಾವ್ದಾದ್ರು ಫುಲ್ಫಿಲ್ ಆಗಿದೆ, ಸೊ ಇದ್ರಲ್ಲಿ ಫುಲ್ಫಿಲ್ ಆಗಿರುವಂತದ್ದು ಯಾವ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಜೊತೆಗೆ ನಾವು ಲಿಂಕ್ ಮಾಡ್ಕೋಬಹುದು, ಆ ತರದ ಕ್ವಶನ್. ಕ್ರಾಪ್ಸ್ ಮತ್ತೆ ಅದರ ಕಂಡೀಷನ್ಸ್ ಎಕ್ಸಾಂಪಲ್ ಅವರೇ ಕೊಟ್ಟಿರ್ತಾರೆ. ಟೆಂಪರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಇದೆ, ಅದಾದ್ಮೇಲೆ ಆ ರೀಜನ್ ಅಲ್ಲಿ ನಮ್ಗೆ ಸುಮಾರು 200 ಸೆಂಟಿಮೀಟರ್ ಅಷ್ಟು ಮಳೆ ಬರ್ತಾ ಇರತ್ತೆ, ಆ ರೀಜನ್ ಅಲ್ಲಿ ಈ ತರ ಕಲ್ಟಿವೇಶನ್ ನಾವು ಟ್ರೈ ಮಾಡುವಂತದ್ದು, ಇದು ಯಾವ ತರ ಕ್ರಾಪ್, ರೈಸ್, ವೀಟ ಎಟ್ಸೆಟ್ರಾ. ಸೊ ಈ ತರ ಕೊಡ್ತಾ ಇರ್ತಾರೆ. ಸೊ ನಮ್ಗೆ ಅವಾಗ ಪ್ರತಿಯೊಂದು ವೆರೈಟಿನೂ ಕೂಡ ರೈಸ್ ಯಾವ ತರ ಬೆಳೆಯುವಂಥದ್ದು, ಕಾಟನ್ ಯಾವ ತರ ಬೆಳೆಯುವಂಥದ್ದು, ಜೂಟು, ಸೊ ಈ ತರದ್ ಎಲ್ಲದೂ ಕೂಡ ನಮ್ಗೆ ಫಸ್ಟೇ ಗೊತ್ತಿದ್ರೆ ಒಂದೇ ಒಂದು ಟೇಬಲ್ ಅಲ್ಲಿ ನಾವು ಡಿವಿಷನ್ ಮಾಡ್ಕೊಂಡಿದ್ರೆ ಈಸಿ ಆಗುತ್ತೆ ನಮ್ಗೆ. ರಾಕ್ ಮತ್ತೆ ಟೈಪ್ ಎಕ್ಸಾಂಪಲ್ ಇಗ್ನಿಯಸ್ ರಾಕ್ಸ್ ಅಂತಂದ್ರೆ ಏನು, ಅದಾದ್ಮೇಲೆ ಮೆಟಾಮಾರ್ಫಿಕ್ ರಾಕ್ಸ್, ಅದಾದ್ಮೇಲೆ ಸೆಡಿಮೆಂಟರಿ ರಾಕ್ಸ್. ಇದ್ರಲ್ಲಿ ಏನ್ ಕೇಳ್ತಾ ಇದಾರೆ ಅಂತಂದ್ರೆ ಸೆಡಿಮೆಂಟರಿ ರಾಕ್ಸ್ ಗಳೇ ಯಾವ್ದಾವ್ದು, ಮೆಟಾಮಾರ್ಫಿಕ್ ರಾಕ್ಸ್ ಗಳೇ ಯಾವ್ದಾವ್ದು, ಅದನ್ನ ಕಂಡುಹಿಡೀರಿ, ಆ ತರ ಕ್ವಶನ್ಸ್ ನ ಕೇಳ್ತಾ ಇದ್ದಾರೆ. ಸೊ ಇಲ್ಲೊಂದು ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಸೊ ಅದ್ರಲ್ಲೇ ನಾವು ಎನ್ವೈರ್ಮೆಂಟ್ ಕೂಡ ಡಿಸ್ಕಸ್ ಮಾಡ್ಕೊಂಡಿರುವಂತದ್ದು. ಅಂತಂದ್ರೆ ಎನ್ವೈರ್ಮೆಂಟ್ ಅಲ್ಲಿ ನಮ್ಗೆ ಜಾಸ್ತಿ ಬರುವಂತದ್ದು ಏನ್ ಬರುತ್ತೆ ನಮ್ಗೆ, ಸೊ ಯಾವ್ದಾವ್ದು ರೀಸೆಂಟ್ ಆಗಿ ಮೀಟಿಂಗ್ ಆಗಿರುವಂತದ್ದು, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಯಾವ್ದಾದ್ರು ನಡೆಯುವಂಥದ್ದು, ಡಿಫ್ರೆಂಟ್ ಕನ್ವೆನ್ಷನ್ಸ್ ಗಳು ಯಾವ್ದಾವ್ದು ಇರುತ್ತೆ, ಅವೆಲ್ಲದು ಕೂಡ ಕೇಳ್ತಾ ಇರ್ತಾರೆ. ಸೊ ಎಕ್ಸಾಂಪಲ್ ಇವಾಗ ಕ್ವಶನ್ ಕೇಳಿದರೆ ಗ್ರಾಫ್ಟಿಂಗ್ ಟೆಕ್ನಿಕ್ ಅಂದ್ರೆ ಏನಂತ, ಗ್ರಾಫ್ಟಿಂಗ್ ಟೆಕ್ನಿಕ್ ಅಂತಂದ್ರೆ ಯಾವ ತರ ಆಗುತ್ತೆ, ಇದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಈ ತರದ್ ನಾವೇನಾದ್ರು ಇಮೇಜ್ ತಗೊಂಡು ನಮ್ಮ ನೋಟ್ಸ್ ಗಳಲ್ಲಿ, ಇಲ್ಲ ಅಂತಂದ್ರೆ ನಾವೇ ಅದು ಇಮೇಜ್ ನ ರಫ್ ಆಗಿ ಡ್ರಾ ಮಾಡ್ಕೊಂಡ್ಬಿಟ್ರೆ ಈಸಿ ಆಗೋಗುತ್ತೆ. ನೋಡಿ ನಮ್ಗೆ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್ ಮೋಸ್ಟ್ ರಿಪೀಟೆಡ್ ಕ್ವಶನ್. ಸೊ ಇದು ಏನು ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್, ಇದನ್ನ ಬರ್ಕೊಂಡ್ಬಿಟ್ರೆ ನಮ್ಗೆ MSP ಕೊಡುತ್ತೆ 23 to 24 ಕ್ರಾಪ್ಸ್ ಅಂತ ಹೇಳ್ಬಿಟ್ಟು ಅನ್ಕೊಂಡಿರೋಣ. ಸೊ ಒಂದೊಂದ್ರಲ್ಲಿ 23 ಕೊಟ್ಟಿರ್ತಾರೆ, 24 ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಶುಗರ್ಗೆ MSP ಕೊಟ್ಟಿರ್ತಾರ, ಶುಗರ್ಗೆ FRP ಕೊಟ್ಟಿರ್ತಾರೆ. ಸೊ ಓಕೆ ಸರಿ, FRP ಅಂತಂದ್ರೆ ಏನು, FRP ಈ MSP ಎಷ್ಟು ಸರಿ ಅನೌನ್ಸ್ ಮಾಡ್ತಾರೆ ವರ್ಷದಲ್ಲಿ, ಯಾವಾಗ ಅನೌನ್ಸ್ ಮಾಡ್ಕೊಂಡಿರ್ತಾರೆ, ಯೂಶಲಿ ಎಷ್ಟು ಕೊಡ್ತಾರೆ MSP ಗಳನ್ನ, ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ, ಯಾರು ಇದನ್ನ ರೆಕಮೆಂಡ್ ಮಾಡುವಂತದ್ದು, ಅಥವಾ ಯಾರು ಇದನ್ನ ರೆಕಮೆಂಡ್ ಮಾಡುವಂತದ್ದು, ಯಾರು ಇದನ್ನ ಅನೌನ್ಸ್ ಮಾಡುವಂತದ್ದು, ಅದೇ ತರ FRP ತಗೊಳ್ಳುವಂತದ್ದು. ಇನ್ಲ್ಯಾಂಡ್ ಸಲೈನ್ ವೆಟ್ಲ್ಯಾಂಡ್ ಅಂತಂದ್ರೆ ಏನು, ಸೊ ಇದು ಎಲ್ಲಿ ಬರುತ್ತೆ, ಈ ತರದೆಲ್ಲ ಕ್ವೆಶನ್ಸ್ ನಮ್ಗೆ. ನೆಕ್ಸ್ಟ್ ಈಗ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತಂದ್ರೆ ಏನು, ಬಯೋಸ್ಫಿಯರ್ ರಿಸರ್ವ್ ಅಂತಂದ್ರೆ ನ್ಯಾಷನಲ್ ಪಾರ್ಕ್ ಅಂದ್ರೆ ಏನು, ಒಂದೇ ಕಡೆ ಇದರ ಡಿಫರೆನ್ಸಸ್ ಬರ್ಕೊಂಡ್ಬಿಟ್ರೆ ಇನ್ನ ಈಸಿ ಆಗುತ್ತೆ. ನೋಡಿ ಇದು IUCN ಕೊಡುತ್ತೆ, ಇದು ಯುನೆಸ್ಕೋ ಬರುತ್ತೆ, ಇದು IUCN ಕೊಡುತ್ತೆ. ಕಂಪ್ಲೀಟ್ ಪ್ರೊಟೆಕ್ಷನ್ ಎಲ್ಲಿ ಕೊಟ್ಟಿರ್ತಾರೆ ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಾರೆ. ಕಂಪ್ಲೀಟ್ ಆಗಿ ರೆಸ್ಟ್ರಿಕ್ಷನ್ ಅಂತಂದ್ರೆ ಜನರು ಕೂಡ ಹೋಗುವಂತದ್ದು ಸಿಕ್ಕಾಪಟ್ಟೆ ಜಾಸ್ತಿ ರೆಸ್ಟ್ರಿಕ್ಟ್ ಮಾಡಿರ್ತಾರೆ. ಇದರಲ್ಲಿ ಯಾವ ತರ ಮಾಡಿರ್ತಾರೆ ಅಂತಂದ್ರೆ ಇದರಲ್ಲಿ ಕೋರ್ ಝೋನು, ಬಫರ್ ಝೋನು, ಅದಾದ್ಮೇಲೆ ನಾರ್ಮಲ್ ಹ್ಯೂಮನ್ ಆಕ್ಟಿವಿಟೀಸ್ ಮಾಡಬಹುದಾಗಿರುವಂತ ಝೋನ್ಸ್, ಆ ತರದೆಲ್ಲ ಡಿವಿಷನ್ ಮಾಡ್ಕೊಂಡಿರ್ತಾರೆ. ಅದಾದ್ಮೇಲೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ನಾವು ನೋಡ್ಕೋಬೇಕು ಅಂತಂದ್ರೆ ಕಮ್ಮಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಆಲ್ಮೋಸ್ಟ್ ಜನರಲ್ ಪಬ್ಲಿಕ್ ಗೆ ಓಪನ್ ಆಗಿರುತ್ತೆ. ಇದಕ್ಕೆ ಏನೇನು ಎಕ್ಸಾಂಪಲ್ಸ್, ಈ ತರದ ಕ್ವೆಶನ್ಸ್ ನಾವು ಒಂದೇ ಸರಿ ಡಯಾಗ್ರಾಮ್ ಅಲ್ಲಿ ನಾವೇ ಏನಾದ್ರು ಒಂದು ಆಲ್ಗೋರಿದಮ್ ಫಾರ್ಮ್ಯಾಟ್, ಇಲ್ಲ ಅಂತಂದ್ರೆ ಒಂದು ಡಯಾಗ್ರಾಮ್ ಫಾರ್ಮ್ಯಾಟ್ ಅಲ್ಲಿ ಮಾಡ್ಕೊಂಡಿದ್ರೆ ಇನ್ನ ಈಸಿ ಆಗುತ್ತೆ. ಈ ಎಕ್ಸಾಂಪಲ್ ನಾವು ನಿಮಗೆ ಕ್ರಾಪ್ಸ್ ಬಗ್ಗೆ ನಾನು ಹೇಳ್ತಾ ಇದ್ನಲ್ಲ ನಿಮ್ಗೆ, ಅದೇ ತರದ್ ಈಗ ಒಂದ್ ಕಡೆ ಟೀ ಬರ್ಕೊಂಡ್ಬಿಟ್ಟಿರುವಂತದ್ದು, ಇನ್ನೊಂದು ಕಾಫಿ ಬರ್ಕೊಂಡ್ಬಿಟ್ಟಿರುವಂತದ್ದು. ಟ್ರಾಪಿಕಲ್ ಕ್ರಾಪ್ ಇದು, ಸಬ್ ಟ್ರಾಪಿಕಲ್ ಅಲ್ಲೂ ಕೂಡ ಬೆಳಿತಾರೆ. ಅದಾದ್ಮೇಲೆ ಯಾರು ಜಾಸ್ತಿ ಪ್ರೊಡ್ಯೂಸರ್, ಅದೇ ಕಾಫಿಗೆ ಯಾರು ಜಾಸ್ತಿ ಪ್ರೊಡ್ಯೂಸರ್, ಯಾವ ತರ ಪ್ರಾಪಗೇಟ್ ಮಾಡ್ತಾರೆ ಇದನ್ನ, ಇಂಡಿಯಾ ಸೆಕೆಂಡ್ ಹೈಯೆಸ್ಟ್, ಇದರಲ್ಲಿ ಇಂಡಿಯಾ 6th ಹೈಯೆಸ್ಟ್. ಅದಾದ್ಮೇಲೆ ಯಾವ ಡಿಸೀಸ್ ಬರುತ್ತೆ ನಮ್ಗೆ ಟೀ ರಿಲೇಟೆಡ್, ನೆಕ್ಸ್ಟ್ ಈ ಡಿಸೀಸ್ ಬರುತ್ತೆ. ಈ ಎಕ್ಸಾಂಪಲ್ ಇದನ್ನ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಇದ್ರಲ್ಲಿ ಯಾವ ಡಿಸೀಸ್ ಬರುತ್ತೆ, ಕಾಫಿ ಬೋರ್ಡ್ ಇದೆಯಾ ಇಂಡಿಯಾಗೆ, ಟೀ ಬೋರ್ಡ್ ಇದೆಯಾ ಇಂಡಿಯಾಗೆ, ಈ ತರದ್ ಕೇಳ್ತಾರೆ. ಪ್ಲಸ್ ಓಕೆ ಕಾಫಿಗೆ ನಮ್ಗೆ GI ಟ್ಯಾಕ್ಸ್ ಅಂತ ಹೇಳಿ ಬಂದ ತಕ್ಷಣ ಕರ್ನಾಟಕದಂತೂ ನೆನ್ಪಿಟ್ಕೊಂಡಿರ್ಲೇಬೇಕು. ಸೊ ಇದರಲ್ಲಿ ಎಲ್ಲೆಲ್ಲಿ ಯಾವ್ದಾವ್ದಕ್ಕೆ GI ಟ್ಯಾಗ್ ಕೊಟ್ಟಿದ್ದಾರೆ ಅದನ್ನ ನಾವು ನೋಡ್ಕೊಂಡಿರುವಂತದ್ದು. ಸೊ ಕಾಫಿ ಕರ್ನಾಟಕದಲ್ಲಿ ಯಾವ ತರ ಬಂದಿರುವಂತದ್ದು, ಇಲ್ಲಿ 7 ಸೀಡ್ಸ್ ಅಂತ ಹೇಳ್ಬಿಟ್ಟು ಬಂದಿತ್ತು. ಸೊ ಇದು ಮೋಕಾ ಅಂತ ಹೇಳ್ಬಿಟ್ಟು ಒಂದು ಸೀಡ್ ನ ತಗೊಂಡ್ಬಂದು ಹಾಕಿದ್ರು. ಸೊ ಈ ಮೋಕಾ ಅನ್ನೋದು ಯೇಮನ್ ಇಂದ ತಗೊಂಡ್ಬಂದಿದ್ರು. ಸೊ ಈ ಮೋಕಾ ಅನ್ನೋದೇ ಒಂದು ಪೋರ್ಟ್, ಯೇಮನಿನ ಪೋರ್ಟಿನ ಹೆಸರೇ ಮೋಕಾ ಅಂತ. ಸೊ ಈ ತರ ನಾವು ಒಂದೇ ಕಡೆ ಬರ್ಕೊಂಡ್ಬಿಟ್ರೆ ಓವರ್ ಆಲ್ ಆಗಿ ನಮ್ಗೆ ಕವರ್ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಯಾವ್ಯಾವ ರೀಜನ್ ಅಲ್ಲಿ ಟೀ, ಇದಕ್ಕೆ ಬೇರೆ ಬೇರೆ ಹೆಸರು ಏನ್ ಕರಿತೀವಿ, ಆ ತರದೆಲ್ಲದು ಕೂಡ. ಸೊ ಕಾಫಿ ಸ್ಟೇಟ್ಸ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಇಂಡಿಯಾದಲ್ಲಿ ಅಂತಂದ್ರೆ ನಮ್ಗೆ ಕರ್ನಾಟಕ 54% ವರ್ಗು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಷ್ಟು. ನೆಕ್ಸ್ಟ್ ಫ್ಲೋರಾ ಅಂಡ್ ಫೌನಾ ಅಂತಂದ್ರೆ ಎನ್ವೈರ್ಮೆಂಟ್ ಇಕೋಲಜಿ ರಿಲೇಟೆಡ್ ನಾವು ನೋಡ್ಕೋಬೇಕು ಅಂತಂದ್ರೆ ಯಾವ್ದಕ್ಕೆ ಲೀಸ್ಟ್ ಕನ್ಸರ್ನ್ ಅಂತ ಕರಿತೀವಿ, ಕಂಪ್ಲೀಟ್ಲಿ ವಲ್ನರೇಬಲ್ ಯಾವ್ದು,
ಕ್ರಿಟಿಕಲಿ ಎಂಡೇಂಜರ್ಡ್ ಯಾವ್ದಾವ್ದು ಸ್ಪೀಶೀಸ್, ಎಂಡೇಂಜರ್ಡ್ ಸ್ಪೀಶೀಸ್ ಯಾವ್ದಾವ್ದು, ಇವುಗಳ ಬಗ್ಗೆ 4 ಪಾಯಿಂಟ್ ಬರ್ಕೊಂಡಿರುವಂತದ್ದು. ಎಕ್ಸಾಂಪಲ್ ಈಗ ಇಂಡಿಯನ್ ಫ್ಲೈಯಿಂಗ್ ಬ್ಯಾಟ್, ಇದನ್ನ ಗ್ರೇಟ್ ಇಂಡಿಯನ್ ಫ್ರೂಟ್ ಬ್ಯಾಟ್ ಅಂತ ಆಗ್ಬಿಟ್ಟು, ಲಾರ್ಜೆಸ್ಟ್ ಇಂಡಿಯಾದಲ್ಲಿ ಇರುವಂತದ್ದು. ನಾಕ್ಟರ್ನಲ್ ಅಂತಂದ್ರೆ ರಾತ್ರಿ ಅಷ್ಟೇ ಆಕ್ಟಿವ್ ಇರುವಂತದ್ದು, ಪಾಲಿನೇಷನ್ ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಮೇಲ್ಸ್ ಫಿಮೇಲ್ಸ್ ಗಿನ ದೊಡ್ಡದಿರುತ್ತೆ ಸೈಜ್ ಇದರಲ್ಲಿ. ಸೊ ಲೀಸ್ಟ್ ಕನ್ಸರ್ನ್ ಇರುವಂತದ್ದು IUCN ಸ್ಟೇಟಸ್. ಅದೇ ತರ ಡುಗಾಂಗ್, ಮೋಸ್ಟ್ ರಿಪೀಟೆಡ್ ಕ್ವಶನ್, ಮರೈನ್ ಎನಿಮಲ್, ಇದನ್ನ ಸೀ ಕೌ ಅಂತಾನು ಕೂಡ ಕರೀತಾರೆ. ಸೊ ಇದೇ ತರ ಕೇಳಿದರೆ ಡುಗಾಂಗ್ ಬಗ್ಗೆ ಕೇಳಿ ಅದು ಹರ್ಬಿವೋರಸ್ ಕಾರ್ನಿವೋರಸ್ ಅಂತ ಕೇಳ್ತಾರೆ. ಸೀ ಕೌ ಅಂತ ಯಾವ್ದನ್ನ ಮೆನ್ಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಸ್ಟ್ರೇಲಿಯಾದಲ್ಲಿ, ಇಂಡಿಯಾದಲ್ಲಿ ಇದನ್ನ ಯಾವ ತರ ಹೆಲ್ಪ್ ಆಗುತ್ತೆ, ಬರೀ ಇಂಡಿಯಾದಲ್ಲಿ ಅಷ್ಟೇ ನೋಡಕ್ ಸಿಗುತ್ತೆ ನಮ್ದು ಇದು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಇಲ್ಲಿ ಆಸ್ಟ್ರೇಲಿಯಲ್ಲೂ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಅದನ್ನ ನಾವು ರಾಂಗ್ ಮಾಡ್ಬೋದು, ಆಪ್ಷನ್ ನಲ್ಲಿ ತಪ್ಪು ಮಾಡ್ಬಿಡ್ಬೋದು ಆ ಟೈಮಲ್ಲಿ. ಅಗೇನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್, ಇಂಡಿಯಾದಲ್ಲಿ ಇರುವಂತ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್, ಇಂಡಿಯಾ ಪಾರ್ಟ್ ಇರುವಂತದ್ದು ಯಾವ್ದಾವ್ದು, ಯಾವ್ದನ್ನ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಹೇಳ್ಬಿಟ್ಟು ನಾವು ಮೆನ್ಷನ್ ಮಾಡ್ಕೊಂಡಿರ್ಬೋದು. ಟೋಟಲ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಗಳು ಎಷ್ಟಿದಾವೆ ಇಡೀ ವರ್ಲ್ಡ್ ಅಲ್ಲಿ ಆ ತರದ್ದು. ಎಕ್ಸಾಂಪಲ್ ನಾನು ಈ ಇದ್ರಲ್ಲಿ ಹಿಮಾಲಯದು ನೋಟ್ಸ್ ಎಕ್ಸಾಂಪಲ್ ಮೆನ್ಷನ್ ಮಾಡ್ಕೊಂಡಿರುವಂತದ್ದು NCERT ಅಂತ. ಸೊ ಓಕೆ, ಈ ತರದಿಂದ ಈ ತರ. ಸೊ ಅವರು ಎಕ್ಸಾಂಪಲ್ ಸ್ಟೇಟ್ಮೆಂಟ್ ಕೇಳ್ತಾರೆ ಅಂತ ಅನ್ಕೊಳ್ಳಿ, ಹಿಮಾಲಯಾಸು ವೆಸ್ಟ್ ಕಡೆ ನ್ಯಾರೋ ಆಗಿದೆ, ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು, ಇಲ್ಲ ಬಟ್ ನಾವಿಲ್ಲಿ ಡಯಾಗ್ರಾಮ್ ಮಾಡ್ಕೊಂಡಿರೋ ಪ್ರಕಾರ ಈಸ್ಟ್ ಕಡೆ ಚಿಕ್ಕದಾಗಿರ್ಬೇಕಲ್ವಾ, ವೆಸ್ಟ್ ಕಡೆ ಇದು ವೈಡ್ ಆಗಿದೆ, ಸಿಕ್ಕಾಪಟ್ಟೆ ವೈಡ್ ಆಗಿದೆ ಇದು. ಸೊ ಆ ತರ ಇರುವಂತದ್ರಿಂದ ನಮ್ಗೆ ಈ ಡಯಾಗ್ರಾಮ್ ಮಾಡ್ಕೊಂಡಿರೋದ್ರಿಂದ ಸಿಕ್ಕಾಪಟ್ಟೆ ಈಸಿ ಆಗೋಗ್ಬಿಡ್ತದೆ. ಸೊ ಗ್ರೇಟರ್ ಹಿಮಾಲಯಸ್ ಅಂತಂದ್ರೆ ಏನು, ಲೆಸರ್ ಹಿಮಾಲಯಸ್ ಅಂತಂದ್ರೆ ಏನು, ಶಿವಾಲಿಕ್ಸ್ ಅಂತಂದ್ರೆ ಏನು, ಇವುಗಳ ಆವರೇಜ್ ಆಲ್ಟಿಟ್ಯೂಡ್ ಎಷ್ಟಿರುತ್ತೆ, ಸೆಡಿಮೆಂಟ್ಸ್ ಕ್ಯಾರಿ ಮಾಡುತ್ತಾ ಇಲ್ಲ, ಲಾಂಗೆಸ್ಟ್ ರೇಂಜ್ ಯಾವ್ದಾವ್ದಿದಾವೆ, ಇವುಗಳಲ್ಲಿ ಪಾಸಸ್ಗಳು ಕೂಡ ನೀವು ಮೆನ್ಷನ್ ಮಾಡ್ಕೊಂಡ್ಬಿಡಿ, ಅದನ್ನ ಈಸಿ ಆಗುತ್ತೆ ನಿಮ್ಗೆ. ಸೊ ನೆಕ್ಸ್ಟ್ ನಾವು ಸೋಲಾರ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ನಿಮ್ಗೆ. ಸೋಲಾರ್ ಸಿಸ್ಟಮ್ ಅಲ್ಲಿ ಯಾವ ತರ ನೋಡ್ಕೊಂಡಿರ್ಬೇಕು, ಎಕ್ಸಾಂಪಲ್ ಫಾರ್ಮೇಶನ್ ಆಫ್ ಪ್ಲಾನೆಟ್ ಅಂತ ಇರುತ್ತೆ. ಪ್ಲಾನೆಟ್ ಫಾರ್ಮೇಶನ್ ಯಾವ ರೀತಿ ಆಗಿರುವಂತದ್ದು, ಓಕೆ, ಇಲ್ಲಿ ಐರನ್ ಮತ್ತೆ ನಿಕ್ಕಲ್ ಇರುವಂತದ್ದು ಒಂದು ನಮ್ಗೆ ಕ್ಲೌಡ್ ತರ ಇತ್ತು. ಸೊ ಅದಾದ್ಮೇಲೆ ಅದು ರೊಟೇಟ್ ಮಾಡ್ಕೊಳಕ್ ಸ್ಟಾರ್ಟ್ ಆಯ್ತು. ಸೊ ಅದ್ರಲ್ಲಿ ಇರುವಂತ ಫೋರ್ಸ್ ಇಂದ ಚಿಕ್ಕ ಪ್ಲಾನೆಟ್ಸ್ ಫಾರ್ಮ್ ಆಯ್ತು, ಅವುಗಳಿಂದ ನಾವು ಪ್ಲಾನೆಟೆಸ್ಮಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಾದ್ಮೇಲೆ ನೆಬ್ಯುಲರ್ ಕ್ಲೌಡ್, ಅದಾದ ನೆಬ್ಯುಲರ್ ಹೈಪೋಥೆಸಿಸ್ ಯಾರು ಕೊಟ್ಟಿರುವಂತದ್ದು, ಇಮ್ಯಾನ್ಯುಯಲ್ ಕ್ಯಾಂಟ್ ಕೊಟ್ಟಿರುವಂತದ್ದು, ಇದನ್ನ ಲ್ಯಾಪ್ಲೇಸ್ ರಿವೈಸ್ ಮಾಡಿರುವಂತದ್ದು. ಅದಾದ್ಮೇಲೆ ನೆಬ್ಯುಲರ್ ಹೈಪೋಥೆಸಿಸ್ ರಿವೈಸ್ ಮಾಡಿರುವಂತದ್ದು. ನೆಕ್ಸ್ಟ್ ಅದಾದ್ಮೇಲೆ ಓಟೋ ಸ್ಕೆಟ್ಮೆಟ್, ಇವರೆಲ್ಲರೂ ಕೊಟ್ಟಿರುವಂತದ್ದು ಏನು, ಇದನ್ನ ಇನ್ನೊಂದ್ಸರಿ ರಿವೈಸ್ ಮಾಡಿರುವಂತದ್ದು. ಸೊ ಈ ತರ ನಾವು ಡಿಫರೆನ್ಸಸ್ ನೋಡ್ಕೊಂಡ್ರೆ ಇನ್ನರ್ ಪ್ಲಾನೆಟ್ಸ್ ಯಾವ್ದಾವ್ದು, ಅದಾದ್ಮೇಲೆ ಔಟರ್ ಪ್ಲಾನೆಟ್ಸ್ ಯಾವ್ದಾವ್ದು, ಗ್ರಾವಿಟೇಷನ್ ಪವರ್ ಯಾವ್ದಕ್ ಜಾಸ್ತಿ ಇದೆ ನೋಡಿ, ಇಲ್ಲಿ ಎಕ್ಸಾಂಪಲ್ ಜೂಪಿಟರ್ ಜಾಸ್ತಿ ಇದೆ. ಸೊ ಏನ್ ಸೈಜ್ ಇರುತ್ತೆ ಅದ್ರ ಬೇಸಿಸ್ ಮೇಲೆ ನಮಗೆ ಗ್ರಾವಿಟಿನೂ ಕೂಡ ಅದು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದರಿಂದ ನಮಗೆ ಡೆನ್ಸಿಟಿನೂ ಕೂಡ ನೋಡ್ಕೊಂಡಿರ್ಬೋದು, ಡೆನ್ಸಿಟಿ ರಿಲೇಟೆಡ್ ಕ್ವೆಶನ್ಸ್ ಕೂಡ ನಾವು ಇದರಲ್ಲಿ ಆನ್ಸರ್ ಮಾಡ್ಕೊಂಡಿರ್ಬೋದು. ಸೊ ಈಗ ಪ್ಲೂಟೋ ಪ್ಲಾನೆಟ್ ಅಲ್ಲ, ಯಾಕೆ ಪ್ಲಾನೆಟ್ ಅಲ್ಲ, ಯಾಕೆ ಅಂತಂದ್ರೆ ಪ್ಲಾನೆಟ್ ಆಗುವಂತ ರಿಕ್ವೈರ್ಮೆಂಟ್ 3 ಇರುವಂತದ್ದು, ಅದರಲ್ಲಿ ನೇಬರ್ಹುಡ್ ನ ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು. ಸೊ ಆ ನೇಬರ್ಹುಡ್ ನ ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು ರಿಕ್ವೈರ್ಮೆಂಟ್ ಪ್ಲೂಟೋ ಫುಲ್ಫಿಲ್ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರ ಪ್ಲೂಟೋ ಪ್ಲಾನೆಟ್ ಅಲ್ಲ. ಸೊ ಸೋಲಾರ್ ಸಿಸ್ಟಮ್ ಅಂತ ಹೇಳಿ ಬಂದ ತಕ್ಷಣ ನಮ್ಗೆ ಈ ರೀತಿ ಕ್ವೆಶನ್ಸ್ ಕೇಳ್ತಾ ಇರುವಂತದ್ದು. ಇದ್ರಲ್ಲಿ ಮತ್ತೆ ಮೂನ್ ಫಾರ್ಮೇಶನ್ ಯಾವ ತರ ಆಗ್ತಾ ಇತ್ತು, ಬಿಗ್ ಸ್ಪ್ಲಾಟ್ ಯಾವ್ದು ರಿಲೇಟೆಡ್, ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಬಿಗ್ ಸ್ಪ್ಲಾಟ್ ಅಂತಂದ್ರೆ ಏನಾಗಿತ್ತು, ನಮ್ಗೆ ಈ ತರ ಒಂದು ಬಾಡಿ ಇತ್ತು. ಸೊ ಇಲ್ಲಿ ದೊಡ್ಡ ಬಾಡಿ ಬಂದ್ಬಿಟ್ಟು ಇಲ್ಲಿ ಡಿಕ್ಕಿ ಹೊಡೆದಾಗ ಇಲ್ಲಿ ಆಕ್ಚುಲಿ ಈ ಪಾರ್ಟ್ ಕಟ್ ಆಗೋಯ್ತು. ಸೊ ಈ ಪಾರ್ಟ್ ಕಟ್ ಆಗಿ ಅದೇ ರೀತಿಯಲ್ಲಿ ಮೂನ್ ಫಾರ್ಮ್ ಆಯ್ತು. ಇಲ್ಲಿ ಏನು ಡಿಕ್ಕಿ ಹೊಡೆದಾಗ ಇಲ್ಲಿ ಏನ್ ಜಾಗ ಖಾಲಿ ಇತ್ತಲ್ಲ, ಅಲ್ಲಿ ಪೆಸಿಫಿಕ್ ಓಷನ್ ಇದೆ. ಸೊ ಇದು ಬಿಗ್ ಸ್ಪ್ಲಾಟ್ ಹೇಳುವಂಥದ್ದು. ಸೊ ಈ ತರ ನೀವು ಡೈಗ್ರಾಮ್ ಅಲ್ಲಿ ಚಿಕ್ಕದಾಗಿ ಬರ್ಕೊಂಡಿರ್ಬೇಕಾದ್ರೆ ಈಸಿ ಆಗೋಗುತ್ತೆ ನಮಗೆ. ಎವಲ್ಯೂಷನ್ ಯಾವ ತರ ಆಯ್ತು, ಅಟ್ಮಾಸ್ಫಿಯರ್ ಇಂದು ಹೈಡ್ರೋಸ್ಫಿಯರ್ ಇಂದ ಎವಲ್ಯೂಷನ್ ಯಾವ ತರ ಆಯ್ತು, ಏಜ್ ಎಷ್ಟೆಷ್ಟಿದೆ, ಲೈಫ್ ಯಾವಾಗಿಂದ ಬಂದಿರುವಂತದ್ದು ನೋಡಿ, ಓಷನ್ ಓಲ್ಡಾ ಅಥವಾ ಲೈಫ್ ಬಂದಿರುವಂತದ್ದು ಓಲ್ಡಾ, ಈ ತರದ ಕ್ವೆಶನ್ಸ್ ಕೇಳಿದಾಗ ನಮ್ಗೇನ ಈಸಿ ಆಗುತ್ತೆ.